ಈಗ ಇವತ್ತು ಏನು ತಿನ್ನಬಾರದು ಮತ್ತು ತಿಂದ್ರೆ ಅದರಲ್ಲಿ ಸಮಸ್ಯೆ ಆಗಬಹುದು ಅಂತ ಹೇಳಿ ಎಲ್ಲ ಆಚರಿಸ್ತಾರೆ. ವಿಭಿನ್ನವಾಗಿ ನೀವು ಈ ಗ್ರಹಣ ನಡೆಯುವ ಸಂದರ್ಭದಲ್ಲಿ ಈಗ ಎಲ್ಲ ಸೇವನೆ ಮಾಡ್ತಾ ಇದ್ದೀರಾ. ಯಾಕೆ ಈ ರೀತಿ ಅಂತ ಒಂದು ವಿಭಿನ್ನವಾದಂತ ಇದು ವಿಭಿನ್ನವಾಗಿ ನಡಿಬೇಕು ಅನ್ನೋ ಹಠ ಏನಿಲ್ಲ. ಇದೊಂದು ಮೌಢ್ಯ ಅಂತ ನಮಗೆ ಗೊತ್ತಾದ್ಮೇಲೆ ವಿಜ್ಞಾನ ಏನ್ ಹೇಳುತ್ತೆ ಆ ವಿಜ್ಞಾನದ ಪ್ರಕಾರ ನಡೀತಾ ಇದೆ. ಯಾವಾಗ್ಲೂ ಪುರೋಹಿತಶಾಹಿಗಳು ತಮ್ಮ ಲಾಭಕ್ಕೆ ಹೇಳ್ತಾರೆ, ವಿಜ್ಞಾನಿಗಳು ಜನರ ಲಾಭಕ್ಕೆ ಹೇಳ್ತಾರೆ. ಈ ದೇಶ ಈ ಸಮಾಜ ಮುಂದುವರಿಬೇಕಂದ್ರೆ ನಾವು ವಿಜ್ಞಾನದ ಮೊರೆ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಮಹಾಕವಿ ಕುವೆಂಪು ಆಗ್ಲೇ ಹೇಳಿದ್ದಾರೆ, ಎಲ್ಲ ದೇವರು ಅನ್ನುವಂಥದ್ದು ನಿಮ್ಮ ಮನಸ್ಸಿನ ಭಾವನೆ ಅಷ್ಟೇ, ಆದ್ರೆ ನಿಜವಾಗಿ ಅಂದ್ರೆ ವಿಜ್ಞಾನನೇ ದೇವರು ಅಂತ ವಿಜ್ಞಾನ ದೀವಿಗೆ ಹಿಡಿದು ಹೋಗಿ ಅಂತಾರೆ. ಅದರ ಸಂಬಂಧವಾಗಿ ಇವತ್ತು ಈ ಕಾರ್ಯಕ್ರಮ ಜನಗಳಿಗೆ ಮೌಢ್ಯದಿಂದ ಹೊರಗೆ ತರುವಂತ ಒಂದು ಸಣ್ಣ ಪ್ರಯತ್ನ. ಇದು ಬಹುಶಃ ಬರ್ತಾ ಬರ್ತಾ ಇವತ್ತು ನರಸಿಂಹಮೂರ್ತಿ ಮತ್ತು ಅವರ ತಂಡದವರು ಏನು ಶುರು ಮಾಡಿದ್ದಾರೆ, ಇದು ಇಡೀ ಕರ್ನಾಟಕದಲ್ಲಿ ಚಾಲೂ ಆಗಬಹುದು. ಯಾವತ್ತೂ ಕೂಡ ಒಂದು ಒಳ್ಳೆಯ ಕೆಲಸ ಶುರು ಆದರೆ ನಿಧಾನವಾಗಿ ಅದು ಎಲ್ಲ ಕಡೆ ಹಬ್ಬತ್ತೆ. ಇದೇ ರೀತಿ ಗಣಪತಿ ಹಬ್ಬನೂ ಮಾಡಬಹುದು. ಗಣಪತಿ ಅನ್ನುವಂಥದ್ದು ಜ್ಞಾನ. ಅದನ್ನು ತಗೊಂಡೋಗಿ ಮಣ್ಣಿಂದ ಮಾಡಿಸಿ ಅದನ್ನು ತಗೊಂಡೋಗಿ ಎಲ್ಲ ಹೂಳು ತುಂಬಿಸ್ತಾರೆ, ಕೆರೆ ಬಿಸಾಕಿ. ಇದೇ ರೀತಿ ಒಂದು ಗಡಿಗೆ ಇಟ್ಟು ದೊಡ್ಡದೊಂದು ಗಣೇಶನ ಹೊಟ್ಟೆ ಅಂದ್ರೆ ಗಡಿಗೆ, ಅದು ಅದರಲ್ಲಿ ಏನು ಜನಗಳು ಏನು ಹಾಕ್ತಾರೋ ಅದನ್ನ ಬಡವರಿಗೆ ದಾನ ಮಾಡಬಹುದು. ಈಗೇನು ಕೊಟ್ರಲ್ಲ ಆ ರೀತಿ ಕೊಡಬಹುದು. ಹಾಗೆ ನಾವು ಹಬ್ಬಗಳನ್ನ ಸಂತೋಷಕ್ಕಾಗಿ ಏನು ಆಚರಣೆ ಮಾಡ್ತೀವಿ ಅದನ್ನು ಮೂಢನಂಬಿಕೆಯಾಗಿ ಪರಿವರ್ತನೆ ಮಾಡದೇನೆ ವೈಜ್ಞಾನಿಕವಾಗಿ ಮಾಡುವಂತ ಒಂದು ವ್ಯವಸ್ಥೆ ಬರಬೇಕು. ಅದರ ಒಂದು ಒಂದು ಹೆಜ್ಜೆ ಇಟ್ಟಿರೋದೇ ಇದು ಈ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇನ್ನೂ ಎಲ್ಲ ಕಡೆ ಚಾಲ್ತಿಲಿಲ್ಲ, ಗೊತ್ತಾಗತ್ತೆ ಅವರಿಗೆ. ಗ್ರಹಣ ಅನ್ನೋದು ಸೂರ್ಯಗ್ರಹಣ, ಚಂದ್ರಗ್ರಹಣ ಯಾವುದೇ ಆಗಿರ್ಬೋದು, ಎಲ್ಲವೂ ಕೂಡ ಸೌರಲೋಕದ ವಿಸ್ಮಯಗಳು. ಪ್ರಕೃತಿ ತನಗೆ ತಾನೆ. ಈಗ ನೋಡಿ, ನಮಗೆ ಯಾವಾಗಲೂ ಚಳಿಗಾಲ ಬಂದ್ಬಿಡುತ್ತೆ, ಮಳೆಗಾಲ ಬರುತ್ತೆ, ಬೇಸಿಗೆಗಾಲ ಬರುತ್ತೆ. ಹೀಗೆ ಕಾಲಗಳು ಹೇಗೆ ಚೇಂಜ್ ಆಗುತ್ತೋ ಅದೇ ರೀತಿ ಸೌರವ್ಯೂಹದಲ್ಲಿ ಬೇರೆ ಬೇರೆ ಬದಲಾವಣೆಗಳಾಗ್ತವೆ. ಅದರಿಂದ ನಮಗೆ ಜನಗಳಿಗೆ ಏನು ತೊಂದರೆ ಇಲ್ಲ. ತೊಂದರೆ ಆಗುವಂಥದ್ದನ್ನ ವಿಜ್ಞಾನಿಗಳು ಹೇಳ್ತಾರೆ, ನಿಮಗೆ ಈಗ ಮಾಡಿದ್ರೆ ತೊಂದರೆ ಆಗುತ್ತೆ, ಬಿಸಿಲಲ್ಲಿ ಹೋದ್ರೆ ಚರ್ಮ ಸುಡುತ್ತೆ, ಕೆಲವು ಸಾರಿ ಬಿಸಿಲಿಂದ ನಮಗೆ ವಿಟಮಿನ್ ಸಿಗತ್ತೆ. ಇವೆಲ್ಲ ವಿಜ್ಞಾನದ ವಿಷಯಗಳು. ಅಂಥದ್ರಿಂದ ನಾವು ಅದನ್ನು ಲಾಭ ಪಡಿಬೇಕೇ ಹೊರತು ಪುರೋಹಿತರು ಹೇಳ್ತಾರೆ ಅಂತ ದೇವಸ್ಥಾನಗಳು ಮುಚ್ಚೋದು, ಸ್ವಾಮೀಜಿ ಒಬ್ರು ಹೇಳ್ತಿರ್ತಾರೆ ನೀರ್ ಚೆಲ್ರಿ ಅಂತಾರೆ. ಸಮುದ್ರದ ನೀರು, ನದಿ ನೀರು, ಕೆರೆ ನೀರು ಚೆಲ್ತೀವ? ಇಲ್ಲ. ಹೀಗೆ ತಮ್ಮ ಲಾಭಕ್ಕೆ ಯಾರು ಹೇಳ್ತಾ ಇದ್ದಾರೋ ಅದನ್ನ ನಾವು ಕೇಳಬಾರ್ದು. ಅವರು ದಕ್ಷಿಣೆ ಕಾಸಿಗೋಸ್ಕರ ತಮ್ಮ ಲಾಭಕ್ಕೋಸ್ಕರ ಮಾಡ್ತಿರ್ತಾರೆ. ಅದನ್ನ ಜನ ಬಿಡ್ಬೇಕದ್ನ. ಆ ಥರ ಮೂಢದಿಂದಕ್ಕಿಂತ ಹೊರಗೆ ಬರಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಇದನ್ನ ಏರ್ಪಾಡು ಮಾಡಿದ್ದಾರೆ. ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ಯಾವ್ದೊಂದು ಗ್ರಹಣ ಅಂದಾಗ ಅದೊಂದು ರೀತಿಯಲ್ಲಿ ವಿಷಾತೀತ ಕಿರಣಗಳನ್ನ ಸೂಸುತ್ತೆ. ಅದು ಆಹಾರದ ಮೇಲೆ ಬಿದ್ದ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ದೇಹಕ್ಕೆ, ನಿಮ್ಗೆ ಆರೋಗ್ಯಕ್ಕೆ ಹಾನಿಕರಕ ಆಗ್ಬಹುದು ಅನ್ನೋಂಥದ್ದು ವಿಜ್ಞಾನದಲ್ಲಿ ಹೇಳುತ್ತೆ. ಸೊ ಆ ವಿಚಾರವನ್ನು ಕೂಡ ತಿಳಿಸ್ಬೇಕಾಗತ್ತಲ್ವಾ? ಅಲ್ಲ, ಅದು ಏನಾದ್ರು ಆ ಥರ ಆಗೋದಾದ್ರೆ ಆಗ್ಬಹುದೇನೋ ಯಾರಿಗಾದ್ರು. ಈಗ ಗ್ರಹಣದ ದಿವಸನೇ, ಅಮಾವಾಸ್ಯೆ ದಿವಸನೇ ನಿಮಗೆ ಇದು ಏನೋ ತೊಂದರೆ ಆಗುತ್ತೆ ಅಂತಾರಲ್ಲ, ಅಮಾವಾಸ್ಯೆ ಕತ್ಲೆ ಇರುತ್ತೆ. ಆಮೇಲೆ ಮನುಷ್ಯನ ಮನಸ್ಸಿನಲ್ಲಿ ಭೀತಿ ಹೊಕ್ಕೊಂಡಿರೋದ್ರಿಂದ ನಮ್ಮ ಮಾನಸಿಕವಾಗಿ ನಾವು ವೀಕ್ ಆಗಿರ್ತೀವಲ್ಲ, ಅದಕ್ಕೂ ಆಗುತ್ತೆ. ಈಗ ನೋಡಿ, ಇವತ್ತು ನಾವೆಲ್ಲ ಈ ಥರ ಊಟ ಮಾಡ್ತೀವಲ್ಲ, ಯಾರಿಗೂ ಏನೂ ಆಗಿಲ್ಲ. ಇದು ಇವತ್ತು ಮಾಡಿದ್ದಲ್ಲ, 15 ವರ್ಷದಿಂದ ನಡೀತಾ ಇರೋದು. 15 ವರ್ಷದಲ್ಲಿ ಗ್ರಹಣದ ದಿವಸ ಈ ಥರ ತಿಂದು ಏನು ಆದ್ರಪ್ಪ, ಕಾಯಿಲೆ ಬಿದ್ರಪ್ಪ ಅನ್ನೋದಿಲ್ಲ. ಒಂದು ದೇವಸ್ಥಾನದಲ್ಲಿ ಪ್ರಸಾದ ತಿಂದು 60 ಜನ ಸತ್ತಿದ್ದಾರೆ ಮೊನ್ನೆ. ಹಾಗೆ ಈ ಪ್ರಸಾದ ಮತ್ತು ತೀರ್ಥ ಇದೆಯಲ್ಲ, ಅದು ಡೇಂಜರು. ಯಾಕೆಂದರೆ ಅವರು ಸರಿಯಾಗಿ ಇದು ಮಾಡಿರಲ್ಲ. ಕಲ್ಲು ತೊಳಿತಾರೆ, ಅದ್ರ ಮೇಲೆ ನೀರು ಸುರಿತಾರೆ, ಹಾಲು ಸುರಿತಾರೆ, ತುಪ್ಪ ಸುರಿತಾರೆ, ಅದನ್ನು ಕೊಡ್ತಾರೆ. ಅದು ಪ್ರಸಾದವಾಗಿ ಆ ಥರ ಎಷ್ಟೋ ಸಾರಿ ಅದು ಆಗ್ಬೋದು. ಶುದ್ಧವಾಗಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಈಗ ನಾವು ಊಟ ಮಾಡ್ತಿರೋದ್ರಲ್ಲಿ ಯಾರಾದರೂ ಮಾಡಿದವ್ರು ದೋಷ ಮಾಡಿದರೆ ಅದರಿಂದ ತೊಂದರೆ ಆಗ್ಬೋದು. ಆದರೆ ಗ್ರಹಣದಿಂದ ಅಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಇಲ್ಲಿ ಮಾಡಿದಾಗ ಯಾರು ಎಡವಟ್ಟು ಮಾಡಿದರೆ ಅದನ್ನು ನಾವು ಅದ್ರ ಮೇಲೆ ಹಾಕ್ಬಿಡ್ತೀವಿ. ಆದ್ದರಿಂದ ಅದು ಆಗೋದಿಲ್ಲ ಅನ್ನೋಂಥದ್ದೊಂದು, ಯಾವುದಾದ್ರೂ ಅಂಥದ್ದು ಏನಾದ್ರು ಆದರೆ ಹೇಳ್ತಾರೆ ವಿಜ್ಞಾನಿಗಳು, ನೀವು ಇಂಥದ್ದು ಮಾಡಿದರೆ ಈ ಥರ ಆಗ್ಬೋದು ಅಂತ. ಹೇಳಿಲ್ಲ ಯಾರು. ಗ್ರಹಣದಿಂದ ಏನೂ ತೊಂದರೆ ಇಲ್ಲ ಅಂತ ಹೇಳಿರೋದು. ಮತ್ತು ಅದು ಅನುಭವನೂ ಹೌದು. ನಮ್ಮ ಎಕ್ಸ್ಪೀರಿಯನ್ಸ್ ಬಹಳ ಇಂಪಾರ್ಟೆಂಟ್. ಆಮೇಲೆ ನಮ್ಮ ಮನಸ್ಸು ಬಹಳ ಇಂಪಾರ್ಟೆಂಟ್. ನೀವು ಮನಸ್ಸಿನಲ್ಲಿ ನೋಡಿ, ಈಗ ನಿಮ್ಮ ಮುಖ ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಏನೋ ಒಂದು ವಿಕಾರ ಮಾಡಿ ನಾನು ನೆನೆಸ್ಕೊಂಡ್ರೆ ನೀವು ಹಂಗೆ ಕಾಣಿಸೋಕೆ ಶುರು ಆಗ್ತೀರ. ಅದು ಮನುಷ್ಯನ ಮನಸ್ಸದು. ಆದ್ರಿಂದಲೇ ನಾವು ಒಳ್ಳೆಯದನ್ನು ಆಲೋಚನೆ ಮಾಡಿ ಒಳ್ಳೆ ರೀತಿಯಲ್ಲಿ ಬದುಕೋಕೆ ಸಾಧ್ಯ ಇದೆ. ನಾವು ಎಡವಟ್ಟು ಮಾಡ್ಕೊಂಡ್ರೆ, ನಮ್ಮ ನಡವಳಿಕೆಯಲ್ಲಿ ತಪ್ಪು ಮಾಡ್ಕೊಂಡ್ರೆ ಅದು ಕೆಡಕಾಗೇ ಆಗುತ್ತೆ. ಆದ್ರಿಂದ ನಮ್ಮನ್ನು ನಾವು ಹೆಚ್ಚು ನಂಬಬೇಕು. ಎಷ್ಟು ನಂಬಿದರೆ ಏನೊಂದಿಷ್ಟು ನಂಬದಿರೆ ನೀನು ಅಂತ ಹೇಳ್ತಾರೆ ಕುವೆಂಪು. ಎಷ್ಟು ದೇವರ ನಂಬಿದರೆ ಏನೊಂದಿಷ್ಟು ನಂಬದಿರೆ ನಿನ್ನ ನೀನು. ನಿನಗೆ ನೀನು ಒಂಚೂರು ನಂಬಲಾರ್ದೆ ಬರೀ ದೇವ್ರುಗಳನ್ನೇ ನಂಬ್ಕೊಂಡು ಕೂತ್ರೆ ಆಗಲ್ಲ. ನೀನು ನಂಬು, ನಾನು ಹಿಂಗೆ ಮಾಡಬೇಕು, ಹಿಂಗೆ ಬಿಡಬೇಕು ಅನ್ನುವಂಥ ಒಂದು ಮನೋಭಾವನೆ ನಾವು ಬೆಳೆಸ್ಕೋಬೇಕು ಅನ್ನೋದೇ ವಿಜ್ಞಾನದ ಒಂದು ಮೂಲ ಉದ್ದೇಶ. ನಮಸ್ಕಾರ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.